ಏನೋ ಮಂಡ್ಯದಲ್ಲಿ ಸುಮಲತಾ ಅವರು ಕರೆದಿದ್ದಂತ ಸುದ್ದಿಗೋಷ್ಠಿಯನ್ನ ದಿಢೀರ್ ಮುಂದೂಡಿಕೆ ಮಾಡಲಾಗಿದೆ. ಚಾಮುಂಡೇಶ್ವರಿ ನಗರದ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವಂತಹ ಅವರ ನಿವಾಸ ಏನಿದೆ, ಬಾಡಿಗೆ ನಿವಾಸ, ಅಲ್ಲಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಡಿಸಿ ಕೊಟ್ಟಿದ್ದ ನೋಟಿಸ್ ಸಂಬಂಧ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಸುಮಲತಾ ಅವರು. ಆದರೆ ಕಾರಣಾಂತರಗಳಿಂದ ಸುದ್ದಿಗೋಷ್ಠಿಯನ್ನ ಸುಮಲತಾ ಅಂಬರೀಶ್ ಮುಂದೂಡಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರ ಮೂಲಗಳಿಂದ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. HD ಕುಮಾರಸ್ವಾಮಿ ಮಂಡ್ಯ ಜಿಲ್ಲಾಡಳಿತವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಆರೋಪವನ್ನ ಮಾಡಿದ್ರು ಸುಮಲತಾ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನ ನೀಡಿದ್ರು ಡಿಸಿ. ಒಂದೇ ದಿನದಲ್ಲಿ ಸಮಜಾಯಿಷಿ ಕೊಡುವಂತೆ ಸೂಚಿಸಿದ್ರು. ಮಂಡ್ಯ ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಸಮಜಾಯಿಷಿ ಕೊಡ್ತಾರಾ ಅಥವಾ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ, ಏನ್ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಅನ್ನುವಂಥ ಕುತೂಹಲ ಇತ್ತು. ಆದರೆ ಇದೀಗ ಇದ್ದಕ್ಕಿದ್ದ ಹಾಗೆ ಸುದ್ದಿಗೋಷ್ಠಿಯನ್ನ ದಿಢೀರ್ ಮುಂದೂಡಿಕೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಸುಮಲತಾ ಅವರು ಈ ನೋಟಿಸ್ಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಬಹಳ ಕುತೂಹಲ ಇತ್ತು. ಸಮಜಾಯಿಷಿ ಕೊಡ್ತಾರಾ ಅಥವಾ ಏನಾದರೂ ಕೂಡ ಅವರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ, ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಅಂತ ಕುತೂಹಲ ಇತ್ತು. ಆದ್ರೆ ದಿಢೀರ್ ಅಂತ ಸುದ್ದಿಗೋಷ್ಠಿ ಮುಂದೂಡಿಕೆ ಮಾಡಲಾಗಿದೆ. ಯಾಕಾಗಿ? ಅಮರಪ್ರಸಾದ್, ಏನು ನಿನ್ನೆ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಂತಹ ಸುಮಲತಾ ಅವರು ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತನಾಡ್ತಾ, ಏನು ಮುಖ್ಯಮಂತ್ರಿಗಳು ಅಂದ್ರೆ ನಿಖಿಲ್ ಅವರ ನಾಮಪತ್ರವನ್ನ ಸಿಂಧುಗೊಳಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲಾಡಳಿತವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ. ಸ್ವತಃ ಡಿಸಿ ಅವರೇ ಅವ್ರ ಮನೆಗೆ ಅಂದ್ರೆ ಡಿಸಿ ಅವ್ರನ್ನ ಕರ್ಸ್ಕೊಂಡು ಅವ್ರಿರೋ ಸ್ಥಳಕ್ಕೆ ಒಂದು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿದ್ರು. ಇದಕ್ಕೆ ಪೂರಕವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಸಂಜೆ ಒಳಗಡೆ ಅಂದ್ರೆ 7 ಗಂಟೆ ಸುಮಾರಿಗೆ ಅವ್ರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. ಈ ನೋಟಿಸ್ ತಲುಪಿದ ಒಂದು ದಿನದ ಒಳಗಾಗಿ ಸಮಜಾಯಿಷಿಯನ್ನು ನೀಡಬೇಕು, ಇಲ್ಲಾಂದ್ರೆ ನೀವು ಉತ್ತರ ಹೇಳೋದು ಏನು ಇಲ್ಲ ಅಂತ ಹೇಳಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿನೇ ಈ ಬೆಳವಣಿಗೆ ಬಗ್ಗೆ ಇವತ್ತು 9 ಗಂಟೆಗೆ ಏನು ಮಂಡ್ಯದ ನಗರದಲ್ಲಿ ಚಾಮುಂಡೇಶ್ವರಿ ನಗರದಲ್ಲಿ ತಮ್ಮ ಬಾಡಿಗೆ ನಿವಾಸ ಏನಿದೆ ಅಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಸುಮಲತಾ ಅವರು. ಆದ್ರೆ ದಿಢೀರ್ ಅಂತ ಮುಂದುವರೆದಿದೆ. ಆದ್ರೆ ಯಾವ ಕಾರಣಕ್ಕೆ ಅವರು ಪತ್ರಿಕಾಗೋಷ್ಠಿಯನ್ನ ಮುಂದೆ ಹಾಕಿದ್ದಾರೆ ಅಂತಕ್ಕಂಥ ವಿಚಾರ ಬಿಟ್ಕೊಡ್ತಿಲ್ಲ. ಅನಿವಾರ್ಯ ಕಾರಣಗಳಿಂದಾಗಿ ಪತ್ರಿಕಾಗೋಷ್ಠಿಯನ್ನ ಮುಂದೂಡಲಾಗಿದೆ ಅಂತಕ್ಕಂಥ ವಿಚಾರವನ್ನ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈ ನಡುವೆ ಅವರು ಮತ್ತೆ ಎಂದಿನಂತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 9 ಗಂಟೆಯಿಂದ ಕೀಲಾರ ಗ್ರಾಮದಿಂದ ಒಂದು ಚುನಾವಣಾ ಪ್ರಚಾರವನ್ನ ಆರಂಭ ಮಾಡ್ತಾರೆ. ಆ ಪ್ರಚಾರ ಸಭೆಯಲ್ಲಿ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಡ್ತಾರಾ ಅಥವಾ ನೋಟಿಸ್ ಸಂಬಂಧಪಟ್ಟಂಗೆ ತಾವು ಹೇಳಿದಾಗೆ ಕಾನೂನು ಹೋರಾಟ ಮುಂದುವರಿಸ್ತಾರಾ ಅಥವಾ ಉತ್ತರ ಏನಾದ್ರು ಕೊಡ್ತಾರಾ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಈ ನಡುವೆ ಅವರು ಮತ್ತೆ 11 ಗಂಟೆ ವೇಳೆಗೆ ಏನು ಪ್ರಚಾರ ಸಭೆಯನ್ನ ಮತ್ತೆ ಮುಂದೂಡಿಕೆ ಮಾಡಿ ಮಂಡ್ಯದಲ್ಲಿ ನಡೀತಾ ಇರತಕ್ಕಂತ ಬಿಜೆಪಿ ಸಭೆ ಅಥವಾ ಬಿಜೆಪಿ ಮುಖಂಡರ ಸಭೆಯಲ್ಲಿ ಪಾಲ್ಗೊಳ್ತಕ್ಕಂತ ಸಾಧ್ಯತೆ ಇದೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ರವಿ.